ನಿಮ್ಮ ಕರ್ಮವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕೆ ಈ ಭೂಮಿಗೆ ಹೇಳಿರೋದು. ದೇವತೆಗಳು ಇಲ್ಲಿಗೆ ಯಾಕೆ ಬರಬೇಕು ಅಂತ ಆಸೆ ಪಡ್ತಾರೆ ಗೊತ್ತುಂಟಾ? ಪುಣ್ಯ ಸಂಪಾದನೆಗೆ ಇರ್ತಕ್ಕಂಥದ್ದೊಂದೇ ಒಂದು ಅವಕಾಶ ಅಂತಂದ್ರೆ ಈ ಭೂಮಿ ಮೇಲೆ ಜನ್ಮ ಎತ್ತುವುದು. ಶ್ರಮ ಪಡದೆ ನೀನು ಮೊಬೈಲ್ ತಿಳ್ಕೊಂಡು ಒಂದ್ ಕಡೆ ಕೂತ್ಕೊಂಡು ಯಾವುದೋ ಟೈಮ್ ಏನೋ ತಿಳ್ಕೊಂಡು ಟೈಮ್ ಟೇಬಲ್ ಒಂದಿಲ್ಲ ಅಂದ್ರೆ ಮುಗಿತು ರೀ. ಇವನು ಮೊದಲೇ ಭಗವಂತನ ಬಳಿ ಮಾತಾಡುವವನು ಹೋಗಿ ಕೇಳ್ಕೊಂಡ್ ಬರ್ತೀನಿ ಅಂತೇಳಿ ಹೋಗ್ತಾನೆ. ಸ್ವಾಮಿ, ಆ ಅಮ್ಮ ಬಂದಿದ್ದಾಳೆ, ಆಕೆಗೆ ಮಕ್ಕಳು ಬೇಕಂತಲ್ಲ ಸ್ವಾಮಿ. ದೇವ್ರು ಹೇಳಿದ್ರು ನಿನಗೆ ಜನ್ಮದ ಮಕ್ಕಳೇ ಆಗಲ್ವಂತೆ. ಅಯ್ಯೋ ಹೌದಾ ಸ್ವಾಮಿ? ಹೌದು, ದೇವ್ರು ಹೇಳಿ ಮುಗೀತು. ದೇವ್ರು ಹೇಳಿದ್ರೆ ಮುಗೀತು. ಈ ಜನ್ಮದಲ್ಲಿ ಮಕ್ಕಳೇ ಆಗಲ್ಲ ಅಂತಂದ್ರೆ ನನಗೆ ಈಗ ಮಗು ಆಗಿದೆ. ಹೌದಾ, ಮಗು ಆಗಿದೆ ನಿನಗೆ? ಒಂದ್ ನಿಮಿಷ ಕೂತ್ಕೋ. ನಾನು ಭಗವಂತ ಆಗಿದ್ರು ಎಲ್ಲದಕ್ಕೂ ನನ್ನ ಕೇಳಬೇಕಾದ್ರೆ ನಿನ್ನ ಸಿದ್ಧಿ ಆಗ್ಬೇಕು. ನಿನ್ನ ಸಿದ್ಧಿ ಏನಾಯ್ತು? ಆಕೆ ಬಂದಾಗ ತಕ್ಷಣ ಯಾಕೆ ಉತ್ತರ ಕೊಡ್ಲಿಲ್ಲ? ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ನೀನು ಯಾವುದೇ ಕಾರಣಕ್ಕೂ ಮನೆ ಮಾರ್ಬಿಡ್ತೀಯ, ಮಠ ಮಾರ್ಬಿಡ್ತೀಯ, ಜಮೀನು ಮಾರ್ಬಿಡ್ತೀಯ ಅಂತ ಹೇಳಿ ಎಲ್ಲ ಏನಂದ್ರೆ ನೆಗೆಟಿವ್ ಎಲ್ಲ ಹೇಳ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಂದು ಬಾರಿ ನನ್ನ ಲಕ್ ಚೆನ್ನಾಗಿತ್ತು, ಈ ಕೆಲಸ ಸಕ್ಸಸ್ ಆಯಿತು ಅಂತ ಅನ್ಕೊಳ್ತೀವಿ, ಅಥವಾ ನಮ್ದೇನೋ ಟೈಮ್ ಚೆನ್ನಾಗಿತ್ತು, ನಮ್ಗೆ ಒಳ್ಳೇದಾಗ್ತಾ ಇದೆ ಅನ್ಕೊಳ್ತಾ ಇರ್ತೀವಿ. ಈ ಲಕ್ ಇಲ್ಲ ಅಂದ್ರೂ ನಮಗೆ ಸಕ್ಸಸ್ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಗುರುಗಳೇ? ಸೊ ಲಕ್ ಇಲ್ಲದೆ ಇದ್ರೂ ನಮಗೆ ಸಕ್ಸಸ್ ಅನ್ನೋಂಥದ್ದು ಸಿಗುತ್ತಾ? ಅದಕ್ಕೆ ನಮ್ಮ ಪ್ರಯತ್ನ ಹೇಗಿರಬೇಕಾಗತ್ತೆ? ಬಿಕಾಸ್ ಪ್ರತಿ ಸಲ ಲಕ್ಕು ಕೂಡ ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಆದರೆ ನಮಗೆ ಲಕ್ಕೇ ಇಲ್ಲ, ಬಟ್ ಸಕ್ಸಸ್ ಬೇಕು, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸೊ ಲಕ್ ಇಲ್ಲದೆ ಸಕ್ಸಸ್ನ ಹೇಗೆ ಕಾಣ್ಬೋದು ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಎಲ್ಲರೂ ಕೂಡ ಲಕ್ ಅನ್ನೋದನ್ನು ಪಡೆದುಕೊಂಡು ಬಂದಿರೋದಿಲ್ಲ. ಲಕ್ ಅನ್ನೋದನ್ನು ನಿಮ್ಮ ಪ್ರಾರಬ್ಧದ ಬ್ಯಾಲೆನ್ಸ್ ಅದು ಬಹುಶಃ ಇದ್ದರೆ, ಇಲ್ಲ ಏನು ಮಾಡೋದು? ಅದೇ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಇಲ್ಲ ಕರ್ಮ ಅನುಭವಿಸ್ಲೇಬೇಕು ಅಂತಾರೆ. ಕರ್ಮ ಅನುಭವಿಸ್ಲೇಬೇಕು ಅಂತ ಹೇಳ್ತಾರಲ್ಲ, 100ಕ್ಕೆ 100 ಸತ್ಯ ಅಲ್ಲ ಅದು. ನಿಮ್ಮ ಕರ್ಮವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕೆ ಈ ಭೂಮಿಗೆ ಹೇಳಿರೋದು. ದೇವತೆಗಳು ಇಲ್ಲಿಗೆ ಯಾಕೆ ಬರಬೇಕು ಅಂತ ಆಸೆ ಪಡ್ತಾರೆ ಗೊತ್ತುಂಟಾ? ಮತ್ತಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಳ್ಳಲಿಕ್ಕೆ. ಅವರು ಮೊದಲೇ ಸ್ವರ್ಗದಲ್ಲಿ ಇದ್ದಾರೆ. ಮತ್ತು 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 ಪುಣ್ಯ ಸಂಪಾದನೆಗೆ ಇರ್ತಕ್ಕಂಥದ್ದೊಂದೇ ಒಂದು ಅವಕಾಶ ಅಂತಂದರೆ ಈ ಭೂಮಿ ಮೇಲೆ ಜನ್ಮ ಎತ್ತುವುದು. ಕರ್ಮ ನನ್ನ ಟೈಮ್ ಇಷ್ಟೇ ಬಿಡು, ನನ್ನ ಕರ್ಮ ಬರ್ದಿಲ್ಲ ಬಿಡು. ಯಾರೋ ಹೇಳ್ತಾರೆ ಅನುಭವಿಸ್ಲೇಬೇಕು ಅಂತ, ಅನುಭವಿಸೋ, ಒಳ್ಳೆಯದನ್ನು ಅನುಭವಿಸೋ. ಅದನ್ನು ಹೇಳಿದರೆ ಇದು ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕೆ ಬರಲ್ಲ. ಅವನು ಯಾರದ್ದೋ ಪಡೆದುಕೊಂಡು ಬಂದಿದ್ದಾನೆ, ಪರವಾಗಿಲ್ಲ. ನಮ್ಮದು ಇಲ್ಲವೇ ಇಲ್ಲ ಗುರುಗಳೇ, ಲಕ್ಕೇ ಇಲ್ಲ. ನಮ್ಮದು ಬೌದ್ಧಕ್ಕೆಲ್ಲ ಅವಲಕ್ಕಿ ತಿನ್ನೋದೇ ಆಗೋಯ್ತು. ಮೃಷ್ಟಾನ ಭೋಜನ ತಿಂದಿದ್ದೇ ಇಲ್ಲ. ತಿನ್ನಬಹುದು ನೀನು ಶ್ರಮ ಪಟ್ಟರೆ. ಶ್ರಮ ಪಡದೆ ನೀನು ಮೊಬೈಲ್ ತಿಳ್ಕೊಂಡು ಒಂದು ಕಡೆ ಕೂತ್ಕೊಂಡು ಯಾವುದೋ ಟೈಮ್ ಏನೋ ತಿಂದ್ಕೊಂಡು ಟೈಮ್ ಟೇಬಲ್ ಒಂದಿಲ್ಲ ಅಂದರೆ ಮುಗೀತು ರೀ ನಿಮ್ಮ ಕತೆ, ಮುಗೀತು. ಇಲ್ಲಿ ಯಾರೋ ಒಬ್ಬಾಕೆ ಮದುವೆ ಆಗಿ ಒಂದು 10 ವರ್ಷ ಆಗಿರುತ್ತೆ, ಮಕ್ಕಳಿರೋದಿಲ್ಲ. ಆಕೆ ಅಂಗಲಾಚ್ಕೊಂಡು ಬೇಡ್ಕೊಂಡು ಯಾರೋ ಒಬ್ಬ ಸಿದ್ಧಿ ಸಾಧಕನ ಬಳಿ ಹೋಗ್ತಾಳೆ. ಆ ಸಿದ್ಧಿ ಸಾಧಕನ ಬಳಿ ಹೋದಾಗ ಆತ ಏನು ಅಂತಂದ್ರೆ, ಎಂಥ ಸಿದ್ಧಿ ಅಂತಂದ್ರೆ ದೇವ್ರ ಹತ್ರ ಮಾತಾಡ್ತಾನೆ. ಅಂತಹ ಸಿದ್ಧಿ ಇರುವಾತ ಯಾವಾಗಲೂ ಅನುಷ್ಠಾನದಲ್ಲಿ ಇರ್ತಾನೆ. ಆತನನ್ನು ಹೋಗಿ ಈಕೆ ಕೇಳ್ತಾಳೆ, ಸ್ವಾಮಿ ನನಗಿಷ್ಟು ವರ್ಷಗಳಾಗಿದೆ, ಸಂತಾನವಿಲ್ಲ, ನನಗೇನಾದರೂ ಮಾಡಿ ಸಂತಾನವನ್ನು ಕರುಣಿಸಬೇಕು. ಹೌದಾ? ಹಾಂ ಸರಿ ಕೂತ್ಕೊಮ್ಮ ಅಂತ ಹೇಳಿ ಇವನು ಮೊದಲೇ ಭಗವಂತನ ಬಳಿ ಮಾತಾಡುವವನು ಹೋಗಿ ಕೇಳ್ಕೊಂಬರ್ತೀನಿ ಅಂತೇಳಿ ಹೋಗ್ತಾನೆ. ಸ್ವಾಮಿ, ಆ ಅಮ್ಮ ಬಂದಿದ್ದಾಳೆ, ಆಕೆಗೆ ಮಕ್ಕಳು ಬೇಕಂತಲ್ಲ ಸ್ವಾಮಿ, ಏನು ಮಾಡ್ತೀರಾ ಅಂದರೆ, ನೋಡಿ ಅವನು ಕೇಳೋದು ಈ ಪದ್ಧತಿ. ಆಕೆಗೆ ಹೋಗಿ ಹೇಳ್ಬಿಡೋಗು, ಈ ಜನ್ಮದಲ್ಲೇ ಆಕೆಗೆ ಮಕ್ಕಳಾಗಲ್ಲ ಅಂತ. ಹೌದಾ? ಸರಿ. ಅದನ್ನು ಬಂದು ಯಮನ್ಗೆ ಹೇಳ್ತಾನೆ, ಅಮ್ಮ ದೇವ್ರು ಹೇಳಿದ್ರು ನಿನಗೆ ಜನ್ಮದ ಮಕ್ಕಳೇ ಆಗಲ್ವಂತೆ. ಅಯ್ಯೋ ಹೌದಾ ಸ್ವಾಮಿ? ಹೌದು, ದೇವ್ರು ಹೇಳಿ ಮುಗೀತು. ದೇವ್ರು ಹೇಳಿದ್ರೆ ಮುಗೀತು. ಈಗ ಈಕೆ ಬೇಜಾರು ಮಾಡಿಕೊಂಡು ಗೋಳು ಹಿಡ್ಕೊಂಡು ದಾರಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆ ಕಡೆಯಿಂದ ಯಾರು ಇನ್ನೊಬ್ಬರು ಸನ್ಯಾಸಿ ಬರ್ತಿರ್ತಾರೆ. ಆ ಸನ್ಯಾಸಿಗೆ ನಮಸ್ಕಾರ ಮಾಡಿಕೊಂಡು ನಾವು ಕೇಳ್ತಾಳೆ, ಸ್ವಾಮಿ ನನಗೆ ಈ ರೀತಿ ಸಂತಾನ ಯಾಕೆ ಮಾಡ್ತಿದ್ಯಾ? ನನಗೆ ಸಂತಾನ ಇಲ್ಲ ಸ್ವಾಮಿ, ಅದಕ್ಕಾಗಿ ನನಗೆ ಸಂತಾನಕ್ಕೋಸ್ಕರ ಪ್ರತಿನಿತ್ಯ ನನಗೆ ಈ ಕೋಲಾಟ ಆಗಿಬಿಟ್ಟಿದೆ ಅಂತಂಗೆ ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು ಅಂತೇಳಿ ಅವರು ಒಂದು ಆಶೋಚನೆ ಮಾಡ್ತಾರೆ. ಅದಾದ ಮೇಲೆ ಆಕೆಗೆ ಅದೇ ವರ್ಷದಲ್ಲಿ
ಗರ್ಭ ಧರಿಸ್ತಾಳೆ, ಮಗು ಜನನ ಆಗುತ್ತೆ. ಮಗು ಆದಮೇಲೆ ಆ ಮಗು ಒಂದಷ್ಟು ಬೆಳೆದ ಮೇಲೆ ಆ ಮಗುನ ಎತ್ತುಕೊಂಡು ಈಕೆ ಇದೇ ದೇವಸ್ಥಾನಕ್ಕೆ ಬರ್ತಾಳೆ. ಸ್ವಾಮಿ, ಏನು ಸ್ವಾಮಿ ನೀವು ಈ ಜನ್ಮದಲ್ಲಿ ನನ್ನ ಮಕ್ಕಳೇ ಆಗಲ್ಲ ಅಂತಂದರೆ ನನಗೆ ಈಗ ಮಗು ಆಗಿದೆ. ಹೌದಾ, ಮಗು ಆಯ್ತಾ ನಿನಗೆ? ಒಂದು ನಿಮಿಷ ಕೂತ್ಕೋ ಅಂತ ಹೇಳಿ ಮತ್ತು ಹೋಗಿ ಆತನನ್ನು ಕೇಳ್ತಾನೆ. ಯಾರನ್ನ? ಭಗವಂತನನ್ನು. ಏನು ಸ್ವಾಮಿ ನೀನು ಆ ಯಮ್ಮನಿಗೆ ಅವತ್ತು ಹೇಳ್ಬಿಟ್ಟೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ ಅಂತ, ನಾನು ಹೋಗಿ ಅದನ್ನೇ ಹೇಳಿಬಿಟ್ಟೆ, ನನಗೆ ಅವಮಾನ ಆಯ್ತು, ಇವಾಗ ನನಗೆ ಮರ್ಯಾದೆ ಹೋಯ್ತು, ಇವಾಗ ಯಾಕೆ ಹೇಳಿದ್ದೀನಿ ನೀನು? ಆವಾಗ ಭಗವಂತ ಹೇಳುತ್ತಾನೆ, ಅಲ್ಲಯ್ಯ ನೀನೆಲ್ಲದಕ್ಕೂ ಪುಸ್ಕು ಅಂತ ಬಂದು ನನ್ನನ್ನೇ ಕೇಳೋದ? ಎಲ್ಲದಕ್ಕೂ ನಿನ್ನ ಮೇಲೆ ನಿಂಗೆ ನಂಬಿಕೆನೇ ಇಲ್ವಾ? ನಿನ್ನ ಮೇಲೆ ನಂಬಿಕೆನೇ ಅಲ್ವ ನಿನಗೆ? ಹಾಗಾಗಿ ನಿನ್ನ ಮೇಲೆ ಯಾವಾಗ ನೀನು ನಂಬಿಕೆ ಕಳೆದುಕೊಂಡು ನನ್ನನ್ನೇ ಬಂದು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ, ಇದೇ ನಡೀತಿರ್ತವೆ. ಆಗಾಗ ಇಂಥ ಘಟನೆಗಳು ನಡೀತಿರ್ತವೆ. ಆಕೆಗೆ ಒಬ್ಬಾತ ಆಶೀರ್ವಚನ ಮಾಡಿದ್ದಾನೆ. ಆ ಆಶೀರ್ವಚನದ ಮೇಲೆ ಅವನಿಗಿದ್ದ ನಂಬಿಕೆ ಇದು, ಅಂಥ ನಂಬಿಕೆಯ ಫಲ ಆಕೆ ಕೊಡ್ತು ಅಂತ ಮಹಾನ್ ಭಾವ ಹೇಳ್ತಾನೆ. ಈತ ಸಪ್ಪೆ ಮೋರೆ ಹಾಕ್ಕೊಂಡು ಸುಮ್ಮನಾಗ್ತಾನೆ. ಓಹೋ, ಎಲ್ಲದಕ್ಕೂ ನೀನು ಅನುಷ್ಠಾನ ಮಾಡಿ ಶಕ್ತಿ ಹೊಂದಿತ್ತಲ್ಲ, ಅದು ಮಾತಾಡಲಿಲ್ಲ. ಯಾರೋ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತಂದರೆ, ನಾನು ಭಗವಂತ ಆಗಿದ್ರು ಎಲ್ಲದಕ್ಕೂ ನನ್ನನ್ನು ಕೇಳಬೇಕಾದ್ರೆ ನಿನ್ನ ಸಿದ್ಧಿ ಆಗಬೇಕು. ನಿನ್ನ ಸಿದ್ಧಿ ಏನಾಯಿತು? ಆಕೆ ಬಂದಾಗ ತಕ್ಷಣ ಯಾಕೆ ಉತ್ತರ ಕೊಡಲಿಲ್ಲ? ನೀನು ಸಿದ್ಧಿ ಸಾಧಕನಾಗಿದ್ದಾಗ ಅದಕ್ಕಾಗಿ ಆಕೆಗೆ ಸಿದ್ಧಿ ಫಲಿಸ್ತು ಅಂತ. ಇಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಆಕೆಯ ಕರ್ಮದಲ್ಲಿ ಮಕ್ಕಳಿಲ್ಲ ಅಂತ ಬರ್ದಿತ್ತು ಅನ್ಕೊಳ್ಳೋಣ. ಇಲ್ಲಿ ದೇವರ ಅದೇ ತಾನೇ ಹೇಳ್ದ, ಈ ಜನ್ಮದಲ್ಲಿ ಆಗಲ್ಲ ಅಂತ. ಈ ಆಸಾಮಿ ಒಂದು ಇದನ್ನೇ ಹೇಳ್ದ, ಇದೇ ಆಯ್ತಾ? ಮತ್ತೆ ಆಕೆಗೆ ಇನ್ಯಾರು ಆಸಾಮಿಯಿಂದ ಆಶೀರ್ವಚನ ಸಿಕ್ತಾ? ಹೇಗಾಯ್ತು? ನಾನು ಹೇಳೋದೇನಂತಂದರೆ, ನಿಮ್ಮ ಶ್ರಮ ಇದೆಯಲ್ಲ, ನಿಮ್ಮ ಶ್ರದ್ಧೆ ಇದೆಯಲ್ಲ, ಅದೇ ಲಕ್ಕಾಗಿ ಕನ್ವರ್ಟ್ ಆಗುತ್ತೆ ರೀ. ನೀವು ಏನೋ ಅವನ್ಯಾರೋ ಹೇಳ್ದ ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅಂದ್ರೆ ಹಂಗೆ ಇದ್ಬಿಡ್ತೀಯಾ? ಅವನು ಯಾರೋ ದುನಿಯಾ ವಿಜಿಗೆ ಹೇಳಿದ್ನಂತೆ, ಜ್ಯೋತಿಷ್ ಹೇಳಿದವನು, ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ, ನೀನು ಯಾವುದೇ ಕಾರಣಕ್ಕೂ ಮನೆ ಮಾರ್ಬಿಡ್ತೀಯ, ಮಠ ಮಾರ್ಬಿಡ್ತೀಯ, ಜಮೀನು ಮಾರ್ಬಿಡ್ತೀಯ ಅಂತೇಳಿ ಎಲ್ಲ ಏನನ್ನೇ ನೆಗೆಟಿವ್ ಎಲ್ಲ ಹೇಳಿದಂತೆ. ಅದನ್ನು ಈಗಲೂ ವಿಜಿ ಹೇಳ್ತಾನೆ. ಅದೇ ವಿಜಿ ಎಲ್ರಿಗೂ ಗೊತ್ತಿವಾಗ ನಿಮಗೆ. ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅಂತ ಜಾತಕ ಹೇಳಿದವನಿಗೆ ಆ ಜಾತಕದವನು ಎಲ್ಲಿದ್ದಾನೋ ಗೊತ್ತಿಲ್ಲ, ಅವನು ಎಷ್ಟರ ಮಟ್ಟಿಗಿದ್ದಾನೋ ಗೊತ್ತಿಲ್ಲ, ಆದರೆ ಈತ ಮಾತ್ರ ಎದ್ದು ನಿಂತಿದ್ದ. ಅದಕ್ಕೆ ಏನು ಬೇಕು ಗೊತ್ತಾ? ಯಾರೋ ಹೇಳ್ತಾರೆ ನಿನ್ನ ಕರ್ಮ ಇಷ್ಟೇ ಅಂತ, ದಯವಿಟ್ಟು ನಂಬಬೇಡಿ. ನೀವು ಎದ್ದೇಳಬೇಕು ಅಂತಂದರೆ ಚಾಲೆಂಜ್ ತೆಗೆದುಕೊಳ್ಬೇಕು. ಏನು ಮಾಡಬೇಕು ಅಂತ ಹೊರಡ್ತಿರೋ ಅವಮಾನಗಳು, ಹೌದು ರೀ, ಆಗಬೇಕು ರೀ ಅವಮಾನಗಳು. ಆಗಲಿಲ್ಲ ಅದು ಹೆಂಗ್ರೆ ಆಗತ್ತೆ? ಅದು ಹೆಂಗ್ರೆ ನೀವು ದೊಡ್ಡವರಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಕರ್ಮ ಅನ್ನೋದು ಎಂತ ಗೊತ್ತಾ ತಾಯಿ? ನೀವಿವತ್ತೊಂದು ಯಾರೋ ಒಬ್ಬರು ಕೇಳೋಣ, ಇವತ್ತು ನೆನ್ನೆ ಮೊನ್ನೆ ಒಂದು ವಸ್ತ್ರ ಹಾಕ್ಕೊಂಡಿದ್ರಿ, ಬಹುಶಃ ಮತ್ತೆ ಅದು ಕೊಳೆ ಆಯಿತು, ಮತ್ತೆ ಇನ್ಯಾವಾಗಲೂ ಒಂದು ಫಂಕ್ಷನ್ಗೆ ಅದನ್ನು ಹಾಕ್ಕೋಬೇಕು. ಅವಾಗ ಏನು ಮಾಡ್ತೀರ? ಅದನ್ನು ಒಗೆದ್ಬಿಟ್ಟು ಹಾಕೋ ಅಲ್ವಾ? ಒಗಿಬೇಕು ಅಂದ್ರೆ ಅಲ್ಲೇನೇನು ಬೇಕು ನಿಮಗೆ? ಸೋಪು ಸರ್ಪು ಬೇಕು ಅಲ್ಲ? ಇಲ್ಲಿ ಈ ಕೊಳೆ ಆಗಿರುವ ಬಟ್ಟೆಯಲ್ಲಿ ಆ ಕೊಳೆ ತೆಗೆಯಬೇಕಾದ್ರೆ, ಆ ಕೊಳೆ ಹೋಗ್ಲಾಡಿಸ್ಬೇಕಾದ್ರೆ ಬರೀ ನೀರಲ್ಲಿ ವರ್ಕೌಟ್ ಆಗಲ್ಲ. ಅದಕ್ಕೆ ಸರ್ಪಲ್ಲಿ ನೆನೆಸಿ ಸೋಪ್ ಹಾಕಿ ಒಗೆಯೋದಂದರೆ ಬಂಡೆಗೆ ಎತ್ತಿ ಒಡೆಯೋದು. ಆವಾಗ ಕಷ್ಟ, ಅದಕ್ಕೆ ನೋವಾಗುತ್ತೆ ಬಟ್ಟೆಗೆ. ಆವಾಗಲೇ ಅದರಲ್ಲಿರೋ ಕೊಳೆ ಹೋಗೋದು. ಆ ಆತ್ಮ ಅನ್ನೋದು ಶರ್ಟ್ ರೀ, ಆ ಆತ್ಮ ಅನ್ನೋದು ವಸ್ತ್ರ ರೀ. ಆ ಕೊಳೆ ಇತ್ತಲ್ಲ, ಅವೇ ಕಷ್ಟಗಳು. ನಿಮ್ಮನ್ನು ಬಿಟ್ಟು ಆ ಒಂದು ಕಷ್ಟಗಳು ತೊಲಗಬೇಕು ಅಂತಂದರೆ 2 ಪೆಟ್ಟುಗಳು ಬೀಳಬೇಕು. ಅದು ಅವಮಾನ ಆಗಿರಬಹುದು, ಅನುಮಾನ ಆಗಿರಬಹುದು, ನೋವಾಗಿರಬಹುದು, ವ್ಯಾಧಿ ಆಗಿರಬಹುದು, ಮತ್ತೊಂದಾಗಿರಬಹುದು, ದುಃಖ ಆಗಿರಬಹುದು. ಆ ಸೋಪು ಸ್ವಲ್ಪ ಬಿದ್ದರೆ ನಿಮ್ಮ ಹೊಡೆತ ಹೋಗುವಂಥದ್ದು. ಯಾರೋ ಅವಮಾನ ಮಾಡಿದ್ರಲ್ಲ ಅವರೇ ಇವರು, ಸೋಪೊಂದು ಸರ್ಪೊಂದು ಅವಮಾನ ಮಾಡಿದ್ದು ನಿಮಗೆ. ನಿಮ್ಮಲ್ಲಿರೋ ಕೊಳೆ ಹೋಗ್ಬೇಕಂದ್ರೆ ಅವ್ರು ಮಾಡಬೇಕು. ಆವಾಗ ನೀವು ಶುದ್ಧ ಸ್ಫಟಿಕ ಹಾಕುವಂಥದ್ದು. ಹಾಗೆಯೇ ಕರ್ಮ ಅನ್ನೋದು ಕೂಡ, ನಮ್ಮ ಕರ್ಮ ಬಿಡು, ಇದು ಹಂಗೆ ಕೊಳೆ ಹಂಗೆ ಹಾಕೊಳ್ಳೋಣ ಅಂತಂದರೆ ಹೆಂಗಾಗುತ್ತೆ ಹೇಳಿ? ಕರ್ಮವನ್ನು ಹೋಗ್ಲಾಡಿಸ್ಬೇಕಾದ್ರೆ ನೀವು ರಿಸ್ಕ್ ತೆಗೆದುಕೊಳ್ಬೇಕು. ರಿಸ್ಕ್ ತೆಗೆದುಕೊಂಡ್ರೆ ಮಾತ್ರ ನಿಮ್ಗೆ ಒಳ್ಳೆ ರಸ್ಕ್ ಸಿಗುವಂಥದ್ದು. ಅದಿಲ್ಲದೆ ಅದು ಹೆಂಗಾಗುತ್ತೆ ಹೇಳಿ? 100ಕ್ಕೆ 100 ಲಕ್ಕನ್ನು ಪಡ್ಕೊಳ್ಬೇಕು ಅಂತಂದರೆ ಎಲ್ಲಾದರೂ ಈಗ ನಿಮಗೊಂದು ಅವಕಾಶವನ್ನು, ಬಹುಶಃ ಎಲ್ಲಾದರೂ ಒಂದು ಅವಕಾಶ, ಒಂದು ಪ್ರತೀತಿ ಇದೆ, ಒಂದು ಪ್ರತೀತಿ ಇರ್ತಕ್ಕಂಥ ಯಾವುದಾದ್ರೂ ಸ್ಥಳ ಯಾರಾದರೂ ಕೂಡ ನಿಮಗೆ ಹೇಳಿದ್ದರೆ ಇದು ತುಂಬ ಶಕ್ತಿ ಇರ್ತಕ್ಕಂತಹದ್ದೊಂದು ಮರ, ಅಥವಾ ಇದು ಒಂದು ಶಕ್ತಿ ಇರ್ತಕ್ಕಂಥ ದೇವಸ್ಥಾನ, ತುಂಬ ಪವರ್ಫುಲ್ ಗಾಣಪ್ಪ ಇದು ಅಂತ ಹೇಳ್ತಾರೆ ಯಾರಾದರೂ, ಅಂತಹ ಕಡೆ ಹೋದರೆ ನೀವೇನು ಮಾಡಬೇಕು ಗೊತ್ತಾ? ಕಂಟಿನ್ಯೂ ಹೋದರೆ ಈ ಇರೋದೇ ಒಬ್ಬ ಮನುಷ್ಯನ ಹುಟ್ಟು ಆಗೋದು 7 ದಿನದಲ್ಲಿ, ಸಾವು ಆಗೋದು 7 ದಿನದಲ್ಲಿ, 8ನೇ ದಿನಕ್ಕೆ ಇಲ್ಲವೇ ಇಲ್ಲ ಅವನಿಗೆ. ಆ 7 ದಿನಗಳ ಪರ್ಯಂತ ಒಂದೇ ಟೈಮನ್ನು ಪಾಲನೆ ಮಾಡುತ್ತಾ ಆ ಒಂದು ಶಕ್ತಿಯುತವಾಗಿರ್ತಕ್ಕ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡ್ತೀನಿ ಅಂತಂದರೆ ನಡೆಯೋದೇ ಬೇರೆ.
ನಡೆಯೋದು ಬೇರೆ. ಈಗ ನಾನೇನು ಹೇಳ್ತೇನೆ ಗೊತ್ತಾ, ಒಂದು ದೇವಸ್ಥಾನ ನಾನು ನಿಮಗೆ ಹೇಳ್ತೇನೆ ಪ್ರೀತಿ ಬಂಧುಗಳೇ. ಬಹುಶಃ ನಿಮಗೆ ಆ ದಿನದಲ್ಲಿ ಟೈಮಿಂಗ್ಸ್ ವ್ಯತ್ಯಾಸ ಆದರೂ ತೊಂದರೆ ಇಲ್ಲ, ಕಂಟಿನ್ಯೂ ನಾನು ಹೋಗಿ ಬರ್ತೀನಿ ಅಂತಂದರೆ ಬಹುಶಃ ಆ 7 ದಿನಗಳಲ್ಲಿ ಎಲ್ಲಿಯಾದರೂ ಕೂಡ ನೀವೇನಾದರೂ ವಿರೂಪಾಕ್ಷನ ದೇಗುಲಕ್ಕೆ ಹೋಗ್ತೀನಿ ಅಂತಂದರೆ ಹಂಪಿಯಲ್ಲಿರುವ ವಿರೂಪಾಕ್ಷನ ದರ್ಶನವನ್ನೇ ನಾನು ಮಾಡ್ತೀನಿ ಗುರುಗಳೇ. 7 ದಿನ ಹೋಗಿ ಬರ್ತೀನಿ ಗುರುಗಳೇ. ಅವ್ರಿಗೂ ಫಲಿತಾಂಶ ಇದೆ, ಲಕ್ ಅನ್ನೋದು ಬಂದೇ ತೀರುತ್ತೆ. ಅಥವಾ ಆ 7 ದಿನದಲ್ಲಿ 1 ದಿನ ಆಯ್ಕೆ ಮಾಡ್ಕೊಳ್ತೀನಿ ಗುರುಗಳೇ. ಆ 1 ದಿನ ಯಾವುದು ಅಂತಂದರೆ ಸೋಮವಾರ ಆಯ್ಕೆ ಮಾಡ್ಕೊಳ್ತೀನಿ ಅಂತಂದರೆ ನೆಕ್ಸ್ಟ್ ಸೋಮವಾರ ಕೂಡ ಪ್ಲ್ಯಾನ್ ಮಾಡ್ಕೊಳ್ತಾ ಬನ್ನಿ. ಅದ್ಯಾಕೆ ಲಕ್ ಬರಲ್ವ ನೋಡೋಣ. ಹೀಗೆಯೇ ಮತ್ತೊಂದು ಚಮತ್ಕಾರ, ಅತ್ರಿ ಭೃಗು ಅಂದರೆ ಅತ್ರಿ ಮಹರ್ಷಿಯಿಂದ ಅದು ಕೃತಯುಗದಲ್ಲಿ ಸ್ಥಾಪಿಸಲ್ಪಟ್ಟ ಈ ಭೂಮಿ ಮೇಲೆ ಇರ್ತಕ್ಕಂಥದ್ದು, ಈ ಭೂಮಿ ಅಂದರೆ ಈ ಜಗತ್ತಲ್ಲಿ ಇರ್ತಕ್ಕಂಥದ್ದೇ 3 ದೇವಸ್ಥಾನಗಳು ಅಂತ ನಾನು ಹೇಳಿದ್ದೆ. ರಾಜಸ್ಥಾನಲ್ಲಿ ಒಂದು, ನಮ್ಮ ಮುಳುಬಾಗಲ ಕೋಲಾರ ಡಿಸ್ಟಿಕ್ ಮುಳುಬಾಗಲ ಬಳಿ ಇರ್ತಕ್ಕಂಥ ಒಂದು ವಿರೂಪಾಕ್ಷನ ದೇಗುಲ. ನಂತರ ಇರ್ತಕ್ಕಂಥದ್ದು ಕತ್ನಾಡಿ ಅಂತ ಏನೋ ಒಂದು ಹಳ್ಳಿ ಇದೆ ಉಡುಪಿ ಹತ್ರ. ಈ 3 ಕ್ಷೇತ್ರಗಳು ಇರೋದು ಬಣ್ಣ ಬದಲಾಯಿಸುವಂಥವು ಇವೆಲ್ಲ ಕೂಡ. ಅಂದರೆ ಪ್ರಾತಃ ಕಾಲಕ್ಕೆ ಒಂದು ಬಣ್ಣ ಇರುತ್ತೆ, ಮಾಧ್ಯಾಹ್ನ ಕಾಲಕ್ಕೆ ಒಂದು ಬಣ್ಣ ಇರುತ್ತೆ, ಸಾಯಂಕಾಲಕ್ಕೆ ಒಂದು ಬಣ್ಣ ಇರುತ್ತೆ. ಬಹುಶಃ ನಾನು ಮೊನ್ನೆ ಅಲ್ಲಿ ಕುಳಿತುಕೊಂಡು ಅಭಿಷೇಕ ನಾನು ಮಾಡಿ ಬಂದಿದ್ದೇನೆ ಆ ವಿರೂಪಾಕ್ಷನಿಗೆ ಆ ರುದ್ರ ಚಮಕ ಹೇಳ್ಕೊಂಡು ಅಭಿಷೇಕ ಮಾಡಬೇಕಾದ್ರೆ ಅವ್ರು ಯಾರೋ ಭಕ್ತರೆಲ್ಲ ಬಂದಿದ್ದರು. ಬಹುಶಃ ನನ್ನನ್ನು ಯಾವತ್ತೆಲ್ಲ ನೋಡಿದ್ರಂತೆ. 10 ನಿಮಿಷ ಅಂದ್ಕೊಂಡು ಕೂತ್ಕೊಂಡ್ರಂತೆ ಅವರು. ಅರ್ಜೆಂಟ್ ಅಂತೆ ಅವರು, ಗುರುಗಳೇ ನಾವು ನೀವು ಪೂಜೆ ಮಾಡೋದಿದ್ಬಿಟ್ರು ಅಲ್ಲಿ ರುದ್ರ ಚಮಕ ನನಗೆ 1 ತಾಸಾದರೂ ಬೇಕು. 10 ನಿಮಿಷ ಅಂತ ಹೊರಟ್ರೆ 1 ತಾಸು ಬೇಕು. ಅವರು ಸಂಜೆ ಎಲ್ಲ ಹೋಗ್ಬೇಕಾಗಿತ್ತಂತೆ, ಫ್ಲೈಟ್ ಮಿಸ್ ಆಯಿತು ಅವರದ್ದು. ಪ್ಲಸ್ ಅದು ಬಹುಶಃ ಅವರು ಹೇಳ್ತಾರೆ, ಗುರುಗಳೇ ಏನು ಇದು ನಮಗೆ ಗೊತ್ತಿಲ್ಲ, ಮತ್ತೆ ಆ ಒಂದು ಫ್ಲೈಟ್ ತೊಂದರೆಗೀಡಾಯ್ತಂತೆ. ಬಹುಶಃ ನೋಡಿ, ಈ 1 ತಾಸು ಇಲ್ಲ ಕಳೆದು ಇವರು ಪುಣ್ಯ ಇತ್ತಲ್ಲ, ಇವರು ಪುಣ್ಯ ಇದ್ದಿದ್ದಕ್ಕಾಗಿ ಆ ತೊಂದರೆ ಬಹುಶಃ ಇವ್ರು ಹೋಗ್ಬೇಕಂತ ಪ್ರಯತ್ನ ಪಟ್ಟವರು 10 ನಿಮಿಷ ಮುಗಿಸ್ತಾರೆ ಅಂತ ಕುಳಿತುಕೊಂಡವರು. ಇವ್ರ ಕರ್ಮ ಬ್ಯಾಡ್ ಇತ್ತು. ಆ ಬ್ಯಾಡ್ ಇಲ್ಲಿ ರುದ್ರ ಚಮಕ ಕೇಳೋ ಮುಖಾಂತರ, ಆ ವಿರೂಪಾಕ್ಷನ ದರ್ಶನ ಮಾಡ್ಕೊಳ್ಳೋ ಮುಖಾಂತರ 10 ನಿಮಿಷದಲ್ಲಿ ಹೋದದ್ದು. ಬಹುಶಃ ಅವರು ಏನಾದರೂ ಹಸು ನುಗ್ಗಬೇಕಾಗಿತ್ತು, ಆ ಸಂದರ್ಭದಲ್ಲಿ ಮಿಸ್ ಆಯಿತು. ಬಹುಶಃ ನಿಮಗೆ ಆ ಫ್ಲೈಟ್ ಟಿಕೆಟ್ ವೇಸ್ಟ್ ಆಯ್ತೇನೋ, ಸ್ವಲ್ಪ ನಿಮ್ಗೆ ನಷ್ಟ ಆಯ್ತೇನೋ, ಆದರೆ ಪ್ರಾಣ ಉಳಿತು. ಬಹುಶಃ ಅದಕ್ಕೆ ಭಗವಂತನೇನಾದರೂ ನೀವು ಕೇಳಿಕೊಳ್ಬೇಕು ಅಂತಂದ್ರೆ, ಸ್ವಾಮಿ ನನ್ನ ಒಳ್ಳೆಯದಕ್ಕಾಗಿ, ನನ್ನ ಬೆಳವಣಿಗಾಗಿ, ನನ್ನ ಅಭಿವೃದ್ಧಿಗಾಗಿ ನೀನು ಏನು ಕೊಡ್ತೀಯೋ ಕೊಡು. ದುಃಖ ಕೊಟ್ಟ ಅನ್ಕೋ, ಅದು ನಾನು ಒಳ್ಳೆಯದಕ್ಕೆ. ನೀನು ನೋವು ಕೊಟ್ಟ ಅನ್ಕೋ, ನಿನ್ನ ಅಹಂಕಾರವನ್ನು ದಮನ ಮಾಡಲಿಕ್ಕೆ ಅವನು ಕೊಡ್ತಾನೆ, ಬಿಟ್ಟರೆ ಬೇರೆ ಇನ್ನೇನೋ ಅಲ್ಲ. ಆ ಒಂದು ಅಹಂಕಾರ ಅನ್ನೋದು ನಿನ್ನ ಶರ್ಟ್ ಒಳಗಡೆ ಇರೋ ಕೊಳೆ, ಅದನ್ನು ತೆಗಿಬೇಕಾದ್ರೆ ಬಂಡೆಗೆ ಒಡೆದ್ರೇ ಆ ಕೊಳೆ ಬಿಟ್ಟು ಹೋಗೋದು ರೀ. ಹಾಗೆ ನಿಮಗೇನಾದರೂ ಲಕ್ ಅನ್ನೋದನ್ನು ನೀವು ಆವಾಹನೆ ಮಾಡಿಕೊಳ್ಬೇಕು ಅಂತಂದರೆ ಎಲ್ಲಾದರೂ ಪುರಾಣ ಪ್ರಸಿದ್ಧವಾಗಿರತಕ್ಕಂತಹ ದೇಗುಲಗಳು, ಎಲ್ಲಿಯಾದರೂ ಪುರಾಣ ಪ್ರಸಿದ್ಧವಾಗಿರತಕ್ಕಂಥ ವೃಕ್ಷಗಳ ಬಳಿ ಕುಳಿತುಕೊಂಡು ಆ ಭಗವಂತನನ್ನೇ ಕುರಿತು ಸ್ಮರಣೆ ಮಾಡುವಂಥದ್ದು. ಬಹುಶಃ ನಿಮಗೆ ಏನಾದರೂ ಕೆಟ್ಟದ್ದೇ ಬರೆದಾಕಿದ್ರೆ ಆ ಕೆಟ್ಟದ್ದನ್ನು ಡಿಲೀಟ್ ಮಾಡಿ ನಿಮಗೆ ಆ ಒಂದು ಡಿಲೇಟ್ ಅಂತ ಕೊಡ್ತಾರಲ್ಲ, ಏನೋ ಡಾಕ್ಟ್ರೇಟ್, ಅದು ಆ ಒಂದು ಪ್ರಶಸ್ತಿ ಅದಕ್ಕಿಂತಲೂ ಹೆಚ್ಚಿನದು ಪಡ್ಕೊಳ್ಳೋಂಥ ಶಕ್ತಿ ರೀ. ಯಾಕೆಂದರೆ ಸಾವು ಅನ್ನೋ ನೋವಿಂದ ತಪ್ಪಿಸ್ಕೊಂಡು ನಲಿವು ಅನ್ನೋ ಕಡೆ ಬರಬೇಕಾದ್ರೆ ಅವನ ಕೃಪೆ ಮಾತ್ರವೇ ಬೇಕಾಗತ್ತೆ. ಅದಕ್ಕಾಗಿ ಅಂತಹದ್ದನ್ನು ಕೊಡುವಂಥದ್ದು. ನಿಮಗೆ ಲಕ್ ಅನ್ನೋದು ಬೇಕು ಅಂತಂದರೆ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋಗಿ ಬನ್ನಿ ಪ್ರೀತಿ ಬಂಧುಗಳ. ಸಾಧ್ಯ ಆದರೆ 7 ದಿನಗಳು ಕೂಡ ದರ್ಶನ ಮಾಡಿಕೊಳ್ಳಿ. ವಿರೂಪಾಕ್ಷನ ದೇಗುಲ ಸಾಧ್ಯ, ನಿಮ್ಮ ಹತ್ರ ಇರೋ ದೇವಸ್ಥಾನ ವಿರೂಪಾಕ್ಷ ಅಂತಿದ್ದರೆ ಅಲ್ಲೂ ಕೂಡ ಹೋಗಿ ಬನ್ನಿ, ತೊಂದರೆ ಇಲ್ಲ. ಆದರೆ 7 ದಿನ ಮಾತ್ರ ನೆನಪಿಟ್ಕೊಳ್ಳಿ. ವಾರದ 1 ದಿನ ಕೌಂಟ್ ಮಾಡಿದ್ರು ಆ 7 ವಾರಗಳಲ್ಲಿ ಆ 1 ದಿನ ಆಯ್ಕೆ ಮಾಡ್ಕೊಂಡಾದ್ರು ಮಾಡ್ತಾ ಬನ್ನಿಯಪ್ಪ. ಯಾವುದಕ್ಕೂ ಶ್ರಮ ಪಡ್ತಿದ್ರೆ ನನಗೆ ಗೊತ್ತು, ನೀವು ನನಗೆಲ್ಲ ಬದಲಾಯಿಸ್ಕೊಳ್ಳಲೇಬೇಕು, ನಾನು ಇಲ್ಲಿಂದ ಒಳ್ಳೇದು ಮಾಡ್ಕೊಳ್ಳಲೇಬೇಕು, ನಾನು ತುಂಬ ಪಾಪ್ಯುಲಾರಿಟಿ ಆಗಬೇಕು, ಹೆಸರು ಮಾಡಬೇಕು, ಹಣ ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಹೇಳೋದು ನಿಮ್ಮ ತಲೆಯಲ್ಲಿ ಇತ್ತು ಅಂತಂದರೆ, ಅದೇ ಮೊನ್ನೆ ಹೇಳಿದೆ ನಾನು ಯಾವುದು ಇದರಲ್ಲಿ ರವಿ ಬೆಳಗೆರೆ ಮ್ಯಾಟ್ರಲ್ಲಿ ಬಂದಾಗ, ಅದೇ ಅವನಿಗೆ ಹೇಳೋದು ಇದನ್ನೇ. ಆ ಹುಡುಗನಿಗೆ ಆ ರವಿ ಬೆಳಗೆರೆಯವರು ಹೇಳೋದೇ ಇದನ್ನು, ನೋಡು ಕಣಯ್ಯ, ನೀನು ದುಡ್ಡು ಮಾಡಬೇಕು ಅಂತ ಹೋದರೆ ಬರೀ ದುಡ್ಡು ಮಾತ್ರ ಮಾಡ್ತೀಯ, ಹೆಸರು ಮಾಡಬೇಕು ಅಂತ ಹೋದರೆ ಬರೀ ಹೆಸರು ಮಾತ್ರ ಮಾಡ್ತೀಯ. ಆದರೆ ಆ ಹಣ ಹೆಸರು ಕೂಡ ನಿನ್ನ ಹಿಂದೆ ಸಾಲುಗಟ್ಟಿ ನಿಲ್ಲಬೇಕಾದ್ರೆ ನೀನು ಕೆಲಸ ಮಾಡ್ತೀನಿ ಅಂತ ನಿರ್ಧರಿಸು ಅಂತ. ನೀನು ಕೆಲಸ ಮಾಡಲಿಕ್ಕೆ ನಿರ್ಧಾರ ಮಾಡು. ಇನ್ನು ಅವನ ಕೃಪೆ ಹೇಗೋ ಒಂದು ಸಣ್ಣದೊಂದು ಮಳೆ ಹನಿ ನಿನ್ನ ಮೇಲೆ ಬಿದ್ದರೆ ಹೆಂಗೋ ಹಂಗೆ ಓರೆ ನೋಟ ಅವನು ಬೀಳಲಿಕ್ಕೆ ನೀವು ಆ 7 ವಾರಗಳನ್ನ ಆಯ್ಕೆ ಮಾಡಿಕೊಳ್ಳಿ ನನ್ನ ಪ್ರೀತಿಯ ಬಂಧುಗಳೇ.
ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಲಕ್ ಇಲ್ಲದೆ ಇದ್ರೂ ಕೂಡ ನಾವು ಸಕ್ಸಸ್ನ ಕಾಣಬೇಕು, ಸಕ್ಸಸ್ ನಮಗೆ ಸಿಗಬೇಕು ಅಂತಂದರೆ ಈ ಪುರಾತನವಾಗಿರುವಂಥ ದೇವಸ್ಥಾನಗಳಿಗೆ ಭೇಟಿ ಮಾಡುವಂಥದ್ದನ್ನ ನಾವು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ಅಥವಾ ಪ್ರತಿನಿತ್ಯ ಕೂಡ ನಾವು ದರ್ಶನ ಪಡ್ಕೊಳ್ಳೋಕ್ಕಾಗತ್ತೆ ಅಂದರೆ ಮಾಡಿ ತುಂಬ ಒಳ್ಳೇದು ಅಂತ ಹೇಳಿದ್ರಿ, ಅಥವಾ ಯಾವುದಾದ್ರೂ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು 7 ವಾರಗಳು ಕಂಟಿನ್ಯೂಸ್ ಆಗಿ ಹೋಗೋದ್ರಿಂದ ಲಕ್ನ ನಾವು ಹೇಗೆ ವೆಲ್ಕಮ್ ಮಾಡ್ಬೋದು, ಜೊತೆಗೆ ನಮ್ಮ ಶ್ರಮ ಮತ್ತು ಶ್ರದ್ಧೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಅನ್ನೋದ್ರ ಬಗ್ಗೆ ಒಂದು ಕತೆ ಮುಖಾಂತರ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ಏನಪ್ಪ ನಮಗೆ ಲಕ್ ಇಲ್ಲ ಆದರೂ ಕೂಡ ನಾವು ಸಕ್ಸಸ್ನ ಕಾಣಬೇಕು ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ. ನಮಸ್ಕಾರ.